ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. 24,300 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಇದೀಗ ಆರ್ಥಿಕ ಇಲಾಖೆಯಿಂದ ಮಂಜೂರು ಸಿಗ್ತಾ ಇದ್ದು ವಿಧಾನಸಭೆಯಲ್ಲಿ ಮಾಹಿತಿಯನ್ನ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಮಾತಾಡಿದ್ದು ಧಾರವಾಡ ಸೇರಿದಂತೆ ವಿವಿಧ ಕಡೆ ಇತ್ತೀಚೆಗೆ ಪ್ರತಿಭಟನೆಯನ್ನ ಕೂಡ ಯುವಕರು ನಡೆಸಿದ್ರು. ನಿರುದ್ಯೋಗ ಹೋರಾಡಿಸಿ ಕೆಲಸವನ್ನ ಕೊಡಿ, ವಯಸ್ಸಾಗ್ತಾ ಇದೆ, ಯಾಕೆ ಉದ್ಯೋಗಕ್ಕೆ ನೀವು ಭರ್ತಿ ಮಾಡ್ತಾ ಇಲ್ಲ, ಹಿಂಗೆ ಯುವಕರು ಪ್ರತಿಭಟನೆ ಮಾಡಿದ್ರು. ಯುವಕರ ಪರವಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ಜೊತೆಯಾಗಿ ನಿಂತ್ಕೊಂಡಿತ್ತು. ಸರ್ಕಾರಿ ಹುದ್ದೆ ಭರ್ತಿಗೆ ಗ್ಯಾರಂಟಿ ನ್ಯೂಸ್ ಕೂಡ ಒತ್ತಾಯಿಸಿತ್ತು. ಯುವಕರ ಜೊತೆಗೆ ಗ್ಯಾರಂಟಿ ನ್ಯೂಸ್ ವರದಿಗೂ ಒಂದು ದೊಡ್ಡ ಗೆಲುವು ಸಿಕ್ಕಂತಾಗಿದೆ. 24,300 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಸರ್ಕಾರ ಸದ್ಯ ಸೂಚನೆ ಕೊಟ್ಟಿದೆ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಮತ್ತು ಯುವಕರ ಗೆಲುವು. ಹಾಗಾದ್ರೆ ಈಗ 24,300 ಸರ್ಕಾರಿ ಹುದ್ದೆಗಳು ಅಂತ ಹೇಳಿದ್ನಲ್ಲ, ಯಾವ್ಯಾವ ಇಲಾಖೆಗೆ ಅನ್ನುವಂತಹ ಪ್ರಶ್ನೆಯನ್ನ ನೀವು ಸಹಜವಾಗಿ ಕೇಳ್ತೀರಿ. ಅದಕ್ಕೂ ಉತ್ತರ ನಾವು ಕೊಡ್ತಾ ಹೋಗ್ತೀವಿ. ಕೇಳಿ, ಯಾವ್ಯಾವ ಇಲಾಖೆಗೆ ಎಷ್ಟು ಹುದ್ದೆಯನ್ನ ಭರ್ತಿ ಮಾಡ್ತಾರೆ ಸದ್ಯಕ್ಕೆ ಅಂದ್ರೆ, ಸಾರಿಗೆಗೆ 6,847, ಇಂಧನ 2,400, ಹಣಕಾಸು ವಲಯದಲ್ಲಿ 2,243, ಆರೋಗ್ಯ ಇಲಾಖೆಯಲ್ಲಿ 1,725, ಕಂದಾಯ 1,350, ಕೃಷಿ ಭಾಗದಲ್ಲಿ 557, ಡಾಕ್ಟರ್ ಡಿಪಾರ್ಟ್ಮೆಂಟ್ ಅಲ್ಲಿ 333 ನಂಬರ್ಸ್ನ ಫುಲ್ ಮಾಡ್ತಾರಂತೆ. ಶಿಕ್ಷಕರ ಹೆಸರು ಇಲ್ಲಿ ಕೇಳಿ ಬರ್ತಾ ಇಲ್ಲ. ಇನ್ನು ಹಲವಾರು ಪೆಂಡಿಂಗ್ ಇದಾವೆ, ಅವನ್ನೆಲ್ಲ ಯಾವಾಗ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ 24,300 ನಂಬರ್ಸ್ನ ಫುಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆರಂಭಿಕ ಜಯ ಇದು. ಯಾರೆಲ್ಲ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು, ಕೆಲಸ ಕೊಡಿ, ಓದಿದ್ದೀವಿ, ಓದಿ ನಿರುದ್ಯೋಗ ಅನುಭವಿಸೋದಿದೆಯಲ್ಲ, ಅದರಂತಹ ದೊಡ್ಡ ನರಕ ಇನ್ಯಾವುದೂ ಇಲ್ಲ. ಬಾಯಿ ಬಡ್ಕೊಂಡು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ರು ಯುವಕರೆಲ್ಲರೂ ಕೂಡ. ಅದರ ಜೊತೆಗೆ ನಾವು ಬರೀ ರಾಜಕಾರಣದ ಬಗ್ಗೆ ಅಥವಾ ಇನ್ನೇನೋ ಯಾವುದೋ ಕೇವಲ ಸೆಲೆಕ್ಟೆಡ್ ಸುದ್ದಿಗಳನ್ನು ಮಾತ್ರ ಮಾಡಲ್ಲ. ರಾಜ್ಯ ಅಂತ ಬಂದಾಗ ಬಡವರ ಪರ, ಯುವಕರ ಪರವೂ ನಿಂತ್ಕೊಳ್ತೀವಿ ಅಂತ ಆರಂಭದಲ್ಲಿ ಪ್ರಾಮಿಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ಪ್ರತಿಭಟನೆಯಲ್ಲಿ ಹಗಲು ಇರಳು ಇವ್ರು ಹೆಂಗೆ ಪ್ರತಿಭಟನೆ ಮಾಡಿದ್ರೋ ಅವರ ಧ್ವನಿಯನ್ನ ರಾಜ್ಯ ಸರ್ಕಾರಕ್ಕೆ ಮುಟ್ಟುವಂತೆ ಮಾಡಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ನಮಗದೊಂದು ಹೆಮ್ಮೆ ಇದೆ. ಆ ಜವಾಬ್ದಾರಿನ ಮುಂದುವರಿಸುವ ಕೆಲಸ ಇನ್ನು ಮುಂದಕ್ಕೂ ಕೂಡ ಮಾಡ್ತೀವಿ. ಸೊ ಇದು ಗ್ಯಾರಂಟಿ ನ್ಯೂಸ್ಗೂ ಕೂಡ ಸಿಕ್ಕಂತಹ ಜಯ ಅಂತ ನಾವು ಪರಿಗಣಿಸ್ತೀವಿ. ಆ್ಯಂಡ್ ಯುವಕರಿಗೆ ನಿಜಕ್ಕೂ ಗುಡ್ ನ್ಯೂಸ್ ಇದು.